ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಕ್ಕ, ನಾನು ಈಗಲೇ ಹೋಗ್ಲಾ ಬೆಳಗ್ಗೆ ಹೋಗ್ಲಾ? ಯಾಕೆ ಸರ್ ಆ ಪ್ರಾರ್ಥನೆಯಲ್ಲೇ ನಿನ್ಗೆ ಮನೇಲಿ ಇರಕ್ಕಾಗಲ್ವಾ? ಅಲ್ಲ ಲಕ್ಷ್ಮಿ, ಆ ಪ್ರಾರ್ಥನೆ ಒಳಗೆ ಮಮ್ಮಿ ಆಗಿದ್ಲಲ್ಲ, ಮೋಸ್ಟ್ಲಿ ನೆನಪಾಗ್ತಾ ಇರ್ಬೇಕು ಅನ್ಸುತ್ತೆ ಅಲ್ವಾ? ಮಮ್ಮಿ ಅಲ್ಲ, ಅವಳು ಡಮ್ಮಿ. ಅದೆಲ್ಲ ಅಲ್ಲ, ನನಗೆ ಹೊರಗಡೆಗೆ ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಇವಾಗ ಹೋಗ್ಲಾ ಬೆಳಗ್ಗೆ ಹೋಗ್ಲಾ ಅಂತ ಕೇಳ್ತಾ ಇದ್ದೆ. ಹೊರ್ಗ ಯಾಕೆ? ಗೆಸ್ ಮಾಡಿ. ಗೊತ್ತಾಗ್ತಿಲ್ಲ. ನಾನು ಹೇಳ? ಬೇಡ 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 ಬೇಡ, ನನಗೆ ಗೊತ್ತಾಯ್ತು. ನೀನು ಸ್ವೀಟ್ಸ್ ತರಕ್ಕೆ ಆಚೆ ಹೋಗ್ತಿದ್ಯಾ ತಾನೇ? ಅಲ್ಲ, ನಾನು ಹೇಳ, ಹೊರಗಡೆಗೆ ಹೋಗಿ ಹಸು ಹುಡುಕಿ ಅದಕ್ಕೆ ನಮಸ್ಕಾರ ಮಾಡಿ ಗೋಮೂತ್ರ ತಗೊಂಬಂದು ಮನೆ ತುಂಬಾ ಪ್ರೋಕ್ಷಣೆ ಮಾಡೋದಿಕ್ಕೆ. ನಮ್ಮ ಮನೆಯಲ್ಲಿದ್ದ ಪಿಶಾಚಿ ಹೊರಗಡೆಗೆ ಹೋಯ್ತಲ್ಲ, ಮನೆ ಶುದ್ಧ ಆಗ್ಬೇಕಲ್ವಾ? ಲೀಲಾತಿ ಮನೆಗೆ ದೇವತೆ ಇದ್ದಾಗೆ ಪವಿತ್ರವಾಗಿ ಇರತ್ತೆ. ಆದ್ರೂ ಗೋಮೂತ್ರ ಬೇಕು ಅನ್ನೋದೇ ಆದ್ರೆ ನಾಳೆ ಹೋಗ್ಬಾ, ಇವಾಗ ಬೇಡ. ಹೌದು ಅಕ್ಕ, ನೀವ್ ಹೇಳಿದ್ ಕರೆಕ್ಟೆ. ನಾಳೆ ಹಬ್ಬ ಮಾಡೋಣ, ಅಡ್ಗೆ ಜವಾಬ್ದಾರಿ ಎಲ್ಲ ನಮ್ದು. ಈವೆಂಟ್ ಎಲ್ಲ ನಾನು ಆರ್ಗನೈಸ್ ಮಾಡ್ತೀನಿ. ಈ ತರ ಖುಷಿ ವಿಚಾರನ ಎಲ್ರ ಜೊತೆ ಹಂಚ್ಕೋಬೇಕು. ನಾನು ನಿಮ್ಮಿಬ್ರಿಗೆ ಸಪೋರ್ಟ್ ಮಾಡ್ತೀನಿ. ಡೇ ಪೂರ್ತಿ ಲೀಲಾತೆ ಜೊತೆನೇ ಇರ್ತೀನಿ. ವಾ, ಎಷ್ಟು ಖುಷಿ ಆಗ್ತದೆ ಅಲ್ವಾ? ಯುದ್ಧ ಗೆದ್ದು ಬಂದಂಗ ಆಯ್ತು. ಪಾಪಿ ಪ್ರಾರ್ಥನಾ ಮುಖ ಇರ್ಲಿ, ಅವಳ ಹೆಸರು ಕೇಳಿದ್ರೇನೆ ಮೈಗೆಲ್ಲ ಜುಮ್ಮನತ್ತೆ. ಪದೇ ಪದೇ ಅವಳ ಹೆಸರತ್ ಬೇಡ ಸರು. ಓದ್ಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲ್ ಅಂತ ವಾಪಸ್ ಬಂದ್ಬಿಟ್ರೆ ಸಾಧ್ಯನೇ ಇಲ್ಲ. ಹಾಗೂ ಒಂದ್ ವೇಳೆ ಬರ್ಲೇಬೇಕು ಅಂದ್ರೆ ಆ ಬ್ರಹ್ಮ ನಮ್ಮ ಹಣೆ ಬರನ ಚೇಂಜ್ ಮಾಡ್ಬೇಕು, ಇಲ್ಲ ಆ ಪ್ರಾರ್ಥನಾ ಹಣೆ ಬರನ ತಿದ್ದಿ ವಾಪಸ್ ಕಳಿಸ್ಬೇಕು ಅಷ್ಟೇ. The subscriber you have dialed is currently switched off. ನೀವು ಕರೆ ಮಾಡುತ್ತಿರುವ ಫೋನ್ ಸದ್ಯದಲ್ಲಿ ಸ್ವಿಚ್ ಆಫ್ ಆಗಿದೆ. ಇದು ಓಡಾಡ್ತಾ ಇದ್ದೀರಾ, ಫೋನ್ ಮಾಡ್ತಾ ಇದ್ದೀರಾ, ಬೇಜಾರಲ್ಲಿದ್ದೀರಾ, ಮತ್ತೆ ಫೋನ್ ಮಾಡ್ತಾ ಇದ್ದೀರಾ, ಏನಾಯ್ತು? ಆವಾಗಿಂದ ಲೀಲಂಗೆ ಫೋನ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಕಣೆ, ಸ್ವಿಚ್ ಆಫ್ ಬರ್ತಾ ಇದೆ. ರೀ, ನಮ್ಮ ಏರಿಯಾದಲ್ಲಿ ಕರೆಂಟ್ ಹೋದ್ರೆ ಅಷ್ಟು ದೊಡ್ಡ ಟಿವಿನೇ ಸ್ವಿಚ್ ಆಫ್ ಆಗುತ್ತೆ. ಇನ್ನು ಇಷ್ಟು ಚಿಕ್ಕ ಮೊಬೈಲ್ ಚಾರ್ಜ್ ಮಾಡಲಿಲ್ಲ ಅಂದ್ರೆ ಸ್ವಿಚ್ ಆಫ್ ಆಗಲ್ವಾ? ಹಾಗಲ್ವೇ, ಮಗಳು ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ ಅಂದ್ರೆ ಅಪ್ಪ ಅದನ್ನು ಭಯ ಆಗತ್ತೆ. ಅಪ್ಪಂಗೆ ಅಷ್ಟೇ ಅಲ್ಲ ರೀ, ಅಮ್ಮಂಗೂ ಭಯ ಆಗತ್ತೆ. ಆದರೆ ಅಲ್ಲಿರೋದು ಲೀಲಾ ರೀ, ಅವಳಿಗೆ ಏನು ತೊಂದರೆ ಆಗೋದಕ್ಕೂ ಸಾಧ್ಯ ಇಲ್ಲ. ಅವಳೊಂಥರ ಲೇಡಿ ರ್ಯಾಂಬೋ ಇದ್ದ ಹಾಗೆ. ನೀವು ಹೆದರಲ್ಲೇ ಬೇಡಿ ಸ್ವಾಮಿಗಳೇ. ಹಾಗಲ್ಲ ಕಣೆ, ಬೆಳಿಗ್ಗೆನೂ ಫೋನ್ ಮಾಡಿದ್ದೆ. ಒಂದು ವೇಳೆ ಬ್ಯಾಟ್ರಿ ಡೌನ್ ಆಗಿದ್ರೆ 1 ತಾಸಲ್ಲಿ ಚಾರ್ಜ್ ಮಾಡ್ಬೋದಪ್ಪ. ಬೆಳಿಗ್ಗೆಯಿಂದ ಇಷ್ಟರವರೆಗೂ 3 ತಾಸಾಯಿತು, ಇನ್ನೂ ಬ್ಯಾಟ್ರಿ ಚಾರ್ಜ್ ಆಗಿಲ್ಲ ಅಂದರೆ ಭಯ ಆಗುತ್ತೋ ಇಲ್ವೋ? ಸ್ವಿಚ್ ಆನ್ ಆದ ತಕ್ಷಣ ಅವಳೇ ಫೋನ್ ಮಾಡ್ತಾಳೆ. ಯೋಚನೆ ಮಾಡುವಂಥದ್ದು ಏನಾಗಿದೆ ಈಗ? ಅಥವಾ ನೀವು ಏನು ಯೋಚನೆ ಮಾಡ್ತಾ ಇದ್ದೀರೋ ನನಗೆ ಹೇಳಿ, ನಾನಾದರೂ ಅರ್ಥ ಮಾಡ್ಕೊಳ್ತೀನಿ. ಇಲ್ಲ, ಎಲ್ಲರಿಗೂ ಗೊತ್ತಾಗೋ ಹಾಗೆ ನಾನೇ ಏಜೆ ಹೆಂಡತಿ ಅಂತ ಅನೌನ್ಸ್ ಮಾಡಿದ್ಮೇಲೆ ಆ ಪ್ರಾರ್ಥನಾ ಸುಮ್ಮನೆ ಇರ್ತಾಳೆ ಅಂದ್ಕೊಂಡ್ಯಾ? ಸುಮ್ಮನೆ ಇದ್ರೇನೆ ಚೇಷ್ಟೆ ಮಾಡೋಳು ಅವಳು. ಅಂಥದ್ರಲ್ಲಿ ಲೀಲಾ ಟಿವಿಯಲ್ಲಿ ಬಂದಿದ್ದಾಳೆ, ಅದರಲ್ಲೂ ಅಳಿಯಂದ್ರೆ ಅವಳನ್ನ ಒಪ್ಕೊಂಡಿದ್ದಾಳೆ ಅಂತ ಗೊತ್ತಾದ್ಮೇಲೆ ಸುಮ್ಮನೆ ಇರ್ತಾಳ? ಕುಡ್ಸಿ ಸ್ಟೇಜ್ ಮೇಲೆ ಬಿಟ್ಟಂಗಾಗಿರುತ್ತೆ, ರಂಪನೆ ಮಾಡಿರ್ತಾಳೆ ಅಲ್ವಾ? ಆ ಥರ ಗಲಾಟೆ ಮಾಡುವಾಗ ಸುತ್ತಮುತ್ತ ಯಾರಿದ್ದಾರೆ ಅಂತ ಕಾಣೋದೇ ಇಲ್ಲ. ಅಂಥ ಟೈಮಲ್ಲಿ ಹುಷಾರಾಗಿರುವಂತ ಲೀಲಂಗೊಂಚೂರು ಧೈರ್ಯ ಹೇಳಿ ಒಂದು ಚಿಕ್ಕ ಎಚ್ಚರಿಕೆ ಗಂಟೆನೂ ಕೊಡೋಣ ಅಂತ ಆಗಿಂದ ಫೋನ್ ಮಾಡ್ತಾನೆ ಇದ್ದೀನಿ, ಸ್ವಿಚ್ ಆಫೇ ಬರ್ತಾ ಇದೆ. ರೀ, ಅವಳು ಅಂತರಲ್ಲ ಪ್ರಾರ್ಥನಾ ಅಂತ ನಮ್ಗೆ ಈಗ ತಾನೇ ಗೊತ್ತಾಗಿದೆ. ಆದರೆ ನನ್ನ ಮಗಳಿಗೆ ಮೊದಲೇ ಗೊತ್ತಿದೆ. ನನ್ಕಿಂತ ನಿಮ್ಗಿಂತ ಅಳಿಯಂದ್ರಕ್ಕಿಂತ ಆ ಪ್ರಾರ್ಥನಾನ ಹೇಗೆ ನಿಭಾಯಿಸ್ಬೇಕು ಅಂತ ನಮ್ಮ ಮಗಳಿಗೆ ಚೆನ್ನಾಗಿ ಗೊತ್ತಿದೆ. ಅವಳು ಸುಮ್ಮನೆ ಕೈಯಲ್ಲಿ ಪುಂಗಿ ಇಟ್ಕೊಂಡು ನಿಂತಿಲ್ಲ,
ಯಾವ ಹಾವಿಗೆ ಯಾವ ಸ್ವರ ಊದಬೇಕು ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿದೆ. ನೀವೇನು ಯೋಚನೆ ಮಾಡಬೇಡಿ. ಈ ಸ್ಟಾಫ್ ಎಷ್ಟು ಹೇಳಿದ್ರು ಬೆಳಿಗ್ಗೆ ಬಂದು ಒಂದು ರೂಮ್ ಕ್ಲೀನ್ ಮಾಡಲ್ಲ. ಇನ್ನು ಈ ರೂಮ್ ನಾನೇ ಕ್ಲೀನ್ ಮಾಡ್ಬೇಕೇನು? ಬಾಸ್ ನೋಡಿದ್ರೆ ನಂಗೆ ಬೈತಾರೆ. ಲೀಲಾ ಮೇಡಮ್, ಲೀಲಾ ಮೇಡಮ್, ಮೇಡಮ್ ಇಷ್ಟು ಬೇಗ ಎದ್ದೋದ್ರ? ಏನಿತ್ತು ಲೆಟರು? ಅಯ್ಯೋ ದೇವ್ರೆ, ಬಾಸ್ ಬಾಸ್, ಲಕ್ಷ್ಮಿ ಮೇಡಮ್, ಸರು ಮೇಡಮ್, ಅಯ್ಯೋ ಬಾಸ್ ಬೇಗ ಬನ್ನಿ ಬಾಸ್. ಏನಾಯ್ತು ವಿಶ್ವರೂಪ್, ಯಾಕೆ ಕೂತ್ಕೊಂಡ್ರಿ? ಅಯ್ಯೋ, ಲೀಲಾ ಅತ್ತೆ ಮನೆ ಬಿಟ್ಟು ಹೋಗಿದ್ದಾರೆ ಅಂದ್ರೆ ಇವಾಗ ನಾವು ಅನ್ಕೊಂಡಿದ್ದೆಲ್ಲ ಉಲ್ಟಾ ಪಲ್ಟಾ ಆಗತ್ತೆ. ನನಗೆ ನಂಬಕ್ಕೆ ಆಗ್ತಿಲ್ಲ ಅಕ್ಕ. ನಂಬಲೇಬೇಕು ಸರು, ಲೀಲಾ ಅತ್ತೆ ಕಾಣ್ತಿಲ್ಲ, ಲೆಟ್ರ್ ಬೇರೆ ಸಿಕ್ಕಿದೆ. ಇದನ್ನು ಅವರಲ್ಲಿ ಇನ್ಯಾರು ಬರ್ತಿರೋಕ್ಕೆ ಸಾಧ್ಯ? ಮೇಡಮ್ ಒಂದು ನಿಮಿಷ, ಲೀಲಾ ಮೇಡಮ್ಗೆ ಫೋನ್ ಮಾಡ್ತೀನಿ. ನೀವು ಕರೆ ಮಾಡುತ್ತಿರುವ ಫೋನ್ ಸದ್ಯದಲ್ಲಿ ಸ್ವಿಚ್ ಆಫ್ ಆಗಿದೆ. ಸ್ವಿಚ್ ಆಫ್ ಬರ್ತಿದೆ ಮೇಡಮ್. ನನಗೆ ಗೊತ್ತು, ಈ ಕೆಲಸನ ಪ್ರಾರ್ಥನೆ ಮಾಡ್ಸಿರೋದು. ನೋಡ್ ಸಿಕ್ಕಿದ್ರೆ ನಾನು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ನಾನು ಯಾರು ತಡಿಬೇಡಿ. ಏನಾಯ್ತು ಸರು, ಯಾಕಷ್ಟು ಜೋರಾಗಿ ಮಾತಾಡ್ತಿದ್ಯಾ? ಮನೆಯಲ್ಲಿ ನಡೆದಿರುವ ಕೆಲವು ಘಟನೆಗಳಿಂದ ನನ್ನ ಮನಸ್ಸಿಗೆ ನೋವಾಗಿದೆ. ಮನಃಶಾಂತಿ ಹಾಗೂ ವಿಶ್ರಾಂತಿಗಾಗಿ ಮನೆಯಿಂದ ಹೋಗುತ್ತಿದ್ದೇನೆ. ಯಾರಿಗೂ ಹೇಳದೆ ಹೋಗುತ್ತಿದ್ದೇನೆ ಎಂದು ಅನ್ಯತಾ ಭಾವಿಸಬೇಡಿ. ಅಯ್ಯೋ ಅಯ್ಯೋ, ನಿನ್ನೆ ಎಷ್ಟು ಖುಷಿಯಾಗಿದ್ರಿ ಅಲ್ವಾ? ನನ್ನ ಬೇಬಿ ಮನೇಲಿ ಹಬ್ಬ ಮಾಡೋಣ ಅಂತಲೂ ಹೇಳಿರ್ಬೋದು, ನಾನೇ ಅಡುಗೆ ಮಾಡ್ತೀನಿ ಅಂತಲೂ ಹೇಳಿರ್ಬೋದು, ಇನ್ನು ಈ ಲಕ್ಷ್ಮಿ ಅದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತಲೂ ಹೇಳಿರ್ಬೋದು. ಸರು ನಾನೇ ಪಾರ್ಟಿ ಆರ್ಗನೈಸ್ ಮಾಡಿ ಪ್ಲ್ಯಾನ್ ಮಾಡ್ತೀನಿ ಅಂತಲೂ ಹೇಳಿರ್ಬೋದು ಅಲ್ವಾ? ಇನ್ನು ಈ ಚಿಲ್ಟೋರಿ ವಿಶ್ವ ಖುಷಿಯಿಂದ ಕುಣಿದಾಡಿರ್ಬೋದು ಅಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.